ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಅಂತಂದರೆ ನಾನು ಹೇಳಿದ್ನಲ್ಲ 15 ಡೇಸ್ಗೆ ಒನ್ಸ್ ಬರೋದಕ್ಕೆ ಹೇಳಿದ್ದಾರೆ, ಸ್ಕ್ಯಾನಿಂಗ್ ಕೂಡ ಬರೆದಿದ್ದಾರೆ ಅಂತ ಹೇಳಿ. ಸೊ ಇವತ್ತು ಸ್ಕ್ಯಾನಿಂಗ್ ಇದೆ, ಹಾಗಾಗಿ ರೆಡಿಯಾಗಿ ಚೆಕಪ್ಗೆ ಹೋಗ್ತಾ ಇದ್ದೀನಿ. ಅಮ್ಮ ಬಂದು ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಅವರು ಇಲ್ಲಿಗೆ ಬಂದು ಆಮೇಲೆ ಬರ್ತಾರೆ ಹಾಸ್ಪಿಟಲ್ ಹತ್ರ. ಸೊ ನೋಡಬೇಕು ನನಗೆ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಟೈಮ್ ಆಗುತ್ತಾ ಅಥವಾ ಬೇಗ ಬಂದುಬಿಡ್ತೀನ ಏನು ಅಂತ ಗೊತ್ತಿಲ್ಲ. ಸೊ ಇವಾಗ ಹೋಗಬೇಕು. ನನಗಂತೂ ಸೀರಿಯಸ್ಲಿ ಭಯ ಆಯ್ತೈತೆ, ಯಾಕಂದರೆ ಇನ್ನೂ ಬೇಬಿ ವೆಯ್ಟ್ ಗೇನ್ ಆಗಿರಲ್ವ ಏನು ಎತ್ತ ಅಂತ. ನನಗೆ ಒಂದು ಕಡೆ ಏನು ಅಂತಂದರೆ ಒಂದು 200-300 ಗ್ರಾಮ್ ಅಲ್ವಾ ಹಾಗಿರುತ್ತೆ ಅಂತ. ಬಟ್ ಇನ್ನೊಂದು ಕಡೆ ಏನು ಅಂತಂದರೆ ಬರೀ ಅದೊಂದೇ ವೆಯ್ಟೆಲ್ಲ ಆಗಬೇಕಾಗಿರೋದು. ಸೊ ಇವಾಗ ಏನು 15 ಡೇಸ್ ನಡೀತು, ಆ 15 ಡೇಸಲ್ಲಿ ಏನು ವೆಯ್ಟ್ ಆಗಬೇಕು ಅದನ್ನು ಕೂಡ ಹಾಕಬೇಕು. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆಗಿರುತ್ತೆ ಆಗಿರಲ್ವಾ ಅಂತ. ಸೊ ನೋಡೋಣ ಏನು ಹೇಳ್ತಾರೆ, ಹೇಳ್ತೀನಿ ನಾನು. ಸೊ ಏನು ಹೇಳ್ತಾರೆ ಅದನ್ನು ನಾನು ಆನೆಸ್ಟಾಗಿ ಹೇಳ್ತೀನಿ. ನಾನೇನು ಹೈಡೆಲ್ಲ ಏನು ಮಾಡೋದಿಲ್ಲ, ಯಾಕಂದರೆ ಪ್ರೆಗ್ನೆನ್ಸಿ ಅಂತಂದಮೇಲೆ ಎಲ್ಲ ಇದ್ದಿದ್ದೆ. ಬೇಬಿ ವೆಯ್ಟ್ ಕಮ್ಮಿ ಮತ್ತು ಬ್ಲಡ್ ಕಡಿಮೆ ಆ್ಯಂಡ್ ಬೇಬಿಗೆ ಅದಿರುತ್ತೆ ಇದಿರುತ್ತೆ, ಅಥವಾ ಪ್ರೆಗ್ನೆಂಟ್ ಇರೋರಿಗೆ ಥೈರಾಯ್ಡು, ಶುಗರು, ಯೂರಿನ್ ಇನ್ಫೆಕ್ಷನ್ನು ನಾರ್ಮಲ್ ಅವೆಲ್ಲ ಪ್ರೆಗ್ನೆನ್ಸಿಲಿ ಬರುತ್ತೆ, ಆಮೇಲೆ ಹೋಗುತ್ತೆ. ಸೊ ಹಾಗಾಗಿ ನನಗೆ ಏನು ಹೇಳ್ತಾರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ಲೇ ಅಲ್ವಾ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋದು. ಹಾಗಾಗಿ ನಾನೇನು ಹೈಡೆಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಆ ಡಾಕ್ಟರೇ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಬಂದು ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಹೈಡ್ ಮಾಡೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಆನೆಸ್ಟಾಗಿ ನಿಮ್ಮ ಹತ್ರ, ಇಲ್ಲಿ ವೆಹಿಕಲ್ ಸೌಂಡ್ ಸ್ವಲ್ಪ ಜಾಸ್ತಿನೇ, ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಆನೆಸ್ಟಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಒಬ್ಬಳೇ ಇರೋದ್ರಿಂದ ನಾನು ಟಿಫನ್ ಏನು ಇವಾಗ ತಿಂದಿಲ್ಲ. ಸೊ ನಾನು ಹಾಲೂ ಕೂಡ ಕುಡ್ದಿಲ್ಲ ಇವತ್ತು. ಟ್ಯಾಬ್ಲೆಟ್ ಎತ್ಕೊಂಡು ಹೋಗ್ತೀನಿ, ಅಲ್ಲೇ ಹಾಸ್ಪಿಟಲ್ ಹತ್ರನೇ ಟಿಫನ್ ತೊಗೋತೀನಿ. ಸೊ ತೊಗೊಂಡು ಅಲ್ಲೇ ತಿನ್ಕೋತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಟೈಮ್ ಆಗಿಬಿಟ್ಟಿದೆ. ನನಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನನಗೆ ಇನ್ನೂ ಬೇಗ ಚೆಕಪ್ಗೆ ಹೋಗಬೇಕು. ಸೊ ಇನ್ನೂ ಸ್ಕ್ಯಾನ್ ಬರೀತಾರೆ, ಸ್ಕ್ಯಾನ್ ಮಾಡಿಸ್ಬೇಕು. ಸೊ ಬೇಜಾನ್ ಕೆಲಸ ಇದೆ ನನಗೆ. ಸೊ ಓಕೆ ಗಾಯ್ಸ್, ನಮ್ಮಮ್ಮ ಬರ್ತಾರಲ್ಲ ಬೆಂಗಳೂರಿಂದ, ನಮ್ಮ ಅಕ್ಕ ಏನೋ ಕೊಟ್ಟು ಕಳಿಸ್ತಿದ್ದಾಳಂತೆ ನನಗೆ, ಕಾಯೋಗ್ಬಿಟ್ಟು ಮತ್ತು ಚಕ್ಲಿ ಏನೋ ಕೊಟ್ಟು ಕಳಿಸ್ತಾ ಇದ್ದಾಳಂತೆ. ಸೊ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಾನು. ಅವಳು ಬರೋಕ್ಕಾಗದೆ ಹೋದ್ರು ಅಥವಾ ನಾನು ಹೋಗೋಕ್ಕಾಗದೆ ಹೋದ್ರೂ ಏನೋ ಬಸ್ರಿ ಬೈಕೆ ಇರುತ್ತೆ ಅದನ್ನು ತೀರಿಸ್ತಾವಳೆ ನಮ್ಮಕ್ಕ. ಸೊ ಲಕ್ಕಿ ನಾನು. ಏನಕ್ಕೆ ಲಕ್ಕಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಇಬ್ಬಿಬ್ರು ತಾಯಿನ ಕೊಟ್ಟವನೇ ದೇವರು. ಹಾಗಾಗಿ ಅಂದರೆ ಮೋಸ್ಟ್ಲಿ ದೇವ್ರಿಗೆ ಮುಂಚೆನೇ ಗೊತ್ತಿರುತ್ತೆ ಅನಿಸುತ್ತೆ, ಫ್ಯೂಚರಲ್ಲಿ ಸುತ್ತಮುತ್ತ ಜನಗಳು ಈ ಥರದವ್ರು ಬರ್ತಾರೆ, ಅಂದರೆ ನಮ್ಗೆ ಅನ್ಕಂಫರ್ಟಬಲ್ ಇರ್ತಾರೆ, ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಗೊತ್ತಿರುತ್ತೆ ಅನಿಸುತ್ತೆ ದೇವರಿಗೆ. ಅದಕ್ಕೆ ನನಗೆ ಮಾದಪ್ಪ ಒಂದಲ್ಲ ಅಂತ ಇಬ್ಬರು ತಾಯಿನ ಕೊಟ್ಟಿರೋದು. ಸೊ ಒಬ್ಬರು ನನ್ನನ್ನು ಹೆತ್ತ ತಾಯಿ ಆದರೆ ಇನ್ನೊಬ್ಬರು ನನ್ನನ್ನು ಸಾಕಿದ ತಾಯಿ. ಸೊ ನನ್ನ ಮಕ್ಕಳನ್ನ ನಾನು ಯಾವತ್ತೂ ಅಕ್ಕ ಅನ್ನೋದಕ್ಕಿಂತ ನಾನು ಸೆಕೆಂಡ್ ಮಾಮ್ ಅಂತಲೇ ನಾನು ಸೇವ್ ಮಾಡಿರೋದು ಕೂಡ ಹಾಗೆ, ನಾನು ಕೂಗೋದೇ ಹಾಗೆ. ಬಟ್ ಹೆಸ್ರಿಡ್ದು ಹೇಳ್ತೀನಿ ಅವಳನ್ನ ಕರಿಬೇಕಾದ್ರೆ ಮಾತಾಡಬೇಕಾದ್ರೆಲ್ಲ. ಬಟ್ ನನಗೆ ಥಾಟಲ್ಲಿ ಇರೋದು ಅವಳು ಸೆಕೆಂಡ್ ಮಾಮ್ ಅಂತಲೇ. ಸೊ ಆ ಪ್ಲೇಸು ಸೆಕೆಂಡ್ ಮಾಮ್ ಅಂತ ಹೇಳೋದಕ್ಕಿಂತ ಅವಳೇ ಫಸ್ಟ್ ಮಾಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾಳೆ, ಅಷ್ಟು ಕೇರ್ ಮಾಡ್ತಾಳೆ, ಅಷ್ಟು ಬುದ್ಧಿವಾದ ಹೇಳ್ತಾಳೆ. ಈವನ್ ನನಗೆ ತುಂಬ ಕೋಪ ಜಾಸ್ತಿ. ಸೊ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ, ಯಾರೂ ಬೇಗ ಬಿಟ್ಬಿಡೋದು ಇಲ್ಲ, ಅಂದರೆ ಅಲ್ಲೇ ಬೈದ್ಬಿಡ್ತೀನಿ. ಸೊ ಅವಳು ಹಂಗಲ್ಲ, ತುಂಬ ತಾಳ್ಮೆ ಅವಳಿಗೆ, ತುಂಬ ಯೋಚನೆ ಮಾಡಿ ಮಾತಾಡ್ತಾಳೆ. ಅವಳ ಬಗ್ಗೆ ಹೇಳೋದಕ್ಕೆ ಆಗಲ್ಲ ಬಿಡಿ, ಅವಳು ಆ ಥರ, ಅವಳ ಮೈಂಡ್ಸೆಟ್ಟೇ ಆ ಥರ. ಬಟ್ ನಾನು ಹಾಗಲ್ಲ, ಒಬ್ಬರು ಬುದ್ಧಿ ನಾನು ನೋಡಿದೆ ಅಂತಂದರೆ ನಾನು ಅಲ್ಲೇ ಬೈದ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀನಿ. ಸೊ ನಾನು ದೊಡ್ಡವರು ಚಿಕ್ಕವರು ಅಂತ ನೋಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಹಿಂದೆ ಒಂಥರ ಮುಂದೆ ಒಂಥರ ಇರೋದಿಲ್ಲ. ನನಗೆ ಏನು ಅನಿಸುತ್ತೆ ಅಲ್ಲೇ ಪಟಾರ್ ಅಂತ ಮುಕ್ಕೊಡ್ದಂಗೆ ಹೇಳ್ಬಿಡ್ತೀನಿ. ಸೊ ಆ ಕ್ಯಾರೆಕ್ಟರ್ ಇರೋದ್ರಿಂದನೇ ನಾನು ಸ್ವಲ್ಪ ಜನನ ಅಡ್ಜಸ್ಟ್ ಆಗೋದು ಕಮ್ಮಿ. ಯಾಕಂದರೆ ನನಗೆ ಆ ಥರ ಅವ್ರ ಥರ ಬೆನ್ನು ಹಿಂದೆ ಒಂದು ಮುಂದೆ ಒಂದು ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಸೊ ನನ್ನ ಕ್ಯಾರೆಕ್ಟರ್ ಇರೋದೇ ಹಾಗೆ. ನಮ್ಮ ಅಕ್ಕನೂ ಸೇಮ್ ಹಾಗೇನೆ, ಬಟ್ ಅವಳು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಮಾತಾಡ್ತಾಳೆ. ಸೊ ಟೈಮ್ ಕೊಟ್ಟು ಒಬ್ರ ಬಗ್ಗೆ ಮಾತಾಡ್ತಾಳೆ. ನಾನು ಹಾಗಲ್ಲ, ಅಲ್ಲಿ ಸ್ಪಾಟಲ್ಲಿ ನನಗೆ ಏನು ಹೇಳ್ತಾರೆ ಸೊ ಆ ಸ್ಪಾಟಲ್ಲಿ ನಾನು ಹಿಂತಿರ್ಕೊಂಡು ಪಟಾರ್ ಅಂತ ಮಕ್ಕೊಡ್ದಂಗೆ ಹೇಳ್ಬಿಡ್ತೀನಿ. ಯಾಕಂದರೆ ನನಗೆ ಅದು ಡೈಜೆಸ್ಟ್ ಆಗೋದಿಲ್ಲ. ಸೊ ನನ್ನ ಕಾಲೇಜ್ ಟೈಮಿಂದನೂ ಹಾಗೇ ಪ್ರಿನ್ಸಿಪಲ್ಲು ಲೆಕ್ಚರ್ಗಳ ಹತ್ರನೂ ನಾನು ಬಿಡ್ತಾ ಇರಲಿಲ್ಲ. ಸೊ ನನ್ನ ಕಾಲೇಜಿಗೆ ಬರ್ತಿದ್ದವರು ಅವ್ರು ಯಾರಾದರೂ ವೀಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೌದು ಅಂತ ಅವ್ರು ಅನ್ಕೋತಾರೆ. ಯಾಕಂದರೆ ನಾನು ಮುಂಚೆಯಿಂದ ನನಗೆ ಹಂಗೆ ಅಭ್ಯಾಸ ಬಂದಿರೋದು. ಈ ಕ್ಷಣ ನಾನು ಕಾಲೇಜ್ಗೆ ಹೋದ್ರೂ ಕೂಡ ನಾನು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ನಿತ್ಯ ಅಂತ. ಆ್ಯಂಡ್ ಅವ್ರಿಗೆ ನಾನು ಕೊಟ್ಟಿದ್ದ ಕ್ವಾಟ್ಲೆಗಳು ಮತ್ತು ನಾನು ಅದೇ ಅಂದ್ಕೊಳ್ದೆ ನಾನು ತಿರ್ಯಾಕೊಂಡು ಮಾತಾಡ್ಬಿಡ್ತೀನಲ್ಲ, ಸೊ ಅದೆಲ್ಲ ಅವ್ರಿಗೆ ಪಕ್ಕ ನೆನಪಾಗುತ್ತೆ. ಈಗ ಹೋದ್ರೂ ಕೂಡ ಒಂದ್ಸಲ ಯಾವಾಗಲಾರು ಓದೋಗ್ಬೇಕಾದ್ರೆ ನಾನು ಅವ್ರು ಹೇಳ್ತಾರೆ, ಪಕ್ಕ ಹೇಳ್ತಾರೆ, ಅವಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಬೇಕಾದರೆ. ಸೊ ಆ ಥರ ಕ್ಯಾರೆಕ್ಟರ್ ನನಗೆ. ನಾನು ಈಗಲೂ ಅಷ್ಟೇ ಒಬ್ಬರ ಜೊತೆ ಮಾತಾಡಲ್ಲ, ಹಾಗೆ ಹೀಗೆ ನಾನು ಎಲ್ಲಿಗೂ ಕೂಗಲ್ಲ, ಅವ್ರನ್ನ ನಾನು ಮಾತಾಡ್ಸಲ್ಲ ಅಂತಂದರೆ ನಮ್ಮ ಅಕ್ಕ ಹೇಳ್ತಾಳೆ ನನಗೆ ಬುದ್ಧಿವಾದ, ನಂಗೆ ಮಾಡಬಾರ್ದು, ಕೂಗು, ಹಂಗೆ ಮಾತಾಡಿಸು ಅಂತ. ಬಟ್ ನಾನು ಆ ಕ್ಷಣ ಇಲ್ಲ ನಾನು ಮಾತಾಡಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ.
ಬಟ್ ಅವಳು ಹೇಳಿದ್ದನ್ನು ಆ ಟೈಮ್ ಬಂದಾಗ ನಾನು ಅದನ್ನು ಅಳವಡಿಸ್ಕೋತೀನಿ, ಯಾಕಂದರೆ ಕೇಳಲೇಬೇಕಲ್ವ ಅವಳ ಮಾತನ್ನು ನಾನು. ಹಾಗಾಗಿ ಸೊ ಓಕೆ ಗೈಸ್, ನಮ್ಮ ಅಕ್ಕನ ಬಗ್ಗೆ ಹೇಳಿದ್ರೆ ದಿನಾನೇ ಮುಗಿಯಲ್ಲ, ಯಾಕಂದರೆ ಅವಳು ನನಗಿನ್ನ ತುಂಬ ಒಳ್ಳೆಯವಳು, ಅಷ್ಟು ಒಳ್ಳೆಯವಳು ಅವಳು. ಸೊ ಅವಳು ಥರ ಬುದ್ಧಿ ನನಗಿಲ್ಲ, ಅದೇನೋ ಗೊತ್ತಿಲ್ಲ, ಅದೇನೋ 5 ಬೆಳ್ಳು ಸಮ ಇರಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅವಳು ತುಂಬ ಒಳ್ಳೆಯವಳು, ನಾನು ಸ್ವಲ್ಪ ಒಳ್ಳೆಯವಳು ಅಷ್ಟೇ. ಸೊ ಓಕೆ ಗೈಸ್, ಇವಾಗ ಹೊರಡೋಣ ಬನ್ನಿ. ಏನು ಹೇಳ್ತಾರೆ ಏನು ಅಂತ ಹೇಳ್ತೀನಿ. ಸೊ ಟಿಫನ್ ಕೂಡ ಅಲ್ಲೇ ತೊಗೋತೀನಿ. ಆಟೋಗೆ ಕಾಲ್ ಮಾಡಬೇಕು, ಇನ್ನೂ ಕಾಲ್ ಮಾಡಿಲ್ಲ. ಸೊ ಬಂದಮೇಲೆ ಸಿಗ್ತೀನಿ ಗೈಸ್. ಎಸ್ ಗೈಸ್, ಇವಾಗ ಆಟೋ ಬಂತು, ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇರೋದು ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿ ನಾನೇನು ವಿಡಿಯೋ ಮಾಡ್ಕೊಳ್ಳೋದಿಲ್ಲ, ಮನೆಗೆ ಹೋದ್ಮೇಲೆ ಏನು ಹೇಳಿದ್ರು ಅಂತ ಹೇಳ್ತೀನಿ. ಗೈಸ್, ನಾನು ಇವಾಗ ಜಸ್ಟು ಮನೆಗೆ ಬಂದೆ. ಸ್ಕ್ಯಾನಿಂಗಿಗೆ ಬರ್ದಿದ್ದಾರೆ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮನೆಗೆ ಬಂದಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ನನಗೆ ಅಲ್ಲೇ ಆಗ್ತಾ ಇರಲಿಲ್ಲ. ನಾನೇನು ಇಲ್ಲಿಂದ ಫ್ರೂಟ್ಸ್ ಆಗಲಿ ಸ್ನ್ಯಾಕ್ಸ್ ಏನೂ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ತುಂಬ ಟಯರ್ಡ್ ಫೀಲ್ ಆದಂಗೆ ಆಯಿತು. ಮನೆಗೆ ಬಂದಿದ್ದೀನಿ. ಸೊ ಇವಾಗ ಊಟ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ನಮ್ಮ ಅಕ್ಕ ಒಬ್ಬಟ್ಟು ಮತ್ತು ಚಕ್ಲಿ ಕೊಟ್ಟು ಕಳಿಸಿದ್ದಾಳೆ, ಅದನ್ನು ತೋರಿಸ್ತೀನಿ ಇವಾಗ ನಿಮಗೆ. ನಮ್ಮ ಮಮ್ಮಿ ರೈಸ್ ಇಟ್ಟಿದ್ದಾರೆ, ಬಿಸಿ ಸ್ವಲ್ಪ ರೈಸು ಆರಲಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಸೌಂಡು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ, ಸ್ಕ್ಯಾನಿಂಗ್ ಹತ್ರ ತೋರಿಸ್ತೀನಿ ಏನು ಹೇಳ್ತಾರೆ ಅಂತ. ಡಾಕ್ಟರ್ ಹೇಳಿದ್ರು ಸ್ಕ್ಯಾನ್ ಮಾಡಿಸ್ಕೊ ಬಂದ್ಬಿಡು, ಬೇಬಿ ಏನಾದ್ರು ವೆಯ್ಟ್ ಗೇನ್ ಆಗಿದ್ರೆ ನೋಡಿ ಹೇಳ್ತೀನಿ ನಾನು ಅಂತ ಹೇಳಿದ್ರು. ಸೊ ಇವಾಗ ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗಬೇಕು ನಾನು. ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ, ನಾಳೆ ಸ್ಕ್ಯಾನ್ ಮಾಡಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಸುಮ್ಮನೆ ಏನಕ್ಕೆ ಇವಾಗ ಆಗ್ತಾಯಿಲ್ಲ ನನಗೆ ಅಂತ. ಸೊ ನೋಡೋಣ, ಊಟ ಎಲ್ಲ ಮಾಡ್ತೀನಿ, ಸ್ವಲ್ಪ ಟ್ಯಾಬ್ಲೆಟ್ ನುಂಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತೀನಿ. ಗೈಸ್, ನಮ್ಮ ಅಕ್ಕ ನೋಡಿ ಎಷ್ಟೊಂದು ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ನಮ್ಮ ಅಕ್ಕ ಅಲ್ಲ ಮಾಡಿರೋದು, ನಮ್ಮ ಅತ್ತೆ ಮಾಡಿರೋದು. ಸೊ ಬಾಕ್ಸಿಗೆ ಹಾಕಿ ಕೂಡ ಅವರೇ ಕೊಟ್ಟು ಕಳಿಸಿರೋದು. ಚಕ್ಲಿ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಬಟ್ ನಾನು ಸ್ವೀಟ್ ತಿನ್ನಲ್ವಲ್ಲ, ಹಾಗಾಗಿ ನನಗೆ ಸ್ವಲ್ಪ ಸ್ವೀಟ್ ಅನಿಸ್ತಿತ್ತು. ಸೊ ನನ್ನ ಬೈಕೆ ತೀರ್ತು ಫೈನಲಿ. ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಅವರು ತಾಯಿ ಕಾರ್ಡ್ ಜೆರಾಕ್ಸು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಎಲ್ಲನೂ ತೊಗೊಂಡೋಗಿರ್ತೀನಿ, ಏನು ಸಡನ್ನಾಗಿ ಏನು ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲ ಪ್ರೂಫು ತೊಗೊಂಡೋಗಿರ್ತೀನಿ. ಸೊ ತಾಯಿ ಕಾರ್ಡ್ ಜೆರಾಕ್ಸ್ ಮಾಡಿಸ್ದೆ, ನಾನು ಮಾಡಿಸಿ ತೊಗೊಂಡು ಹೋದೆ. ಜನ ಏನಿರಲಿಲ್ಲ, ಜನ ಕಮ್ಮಿ ಇದ್ದರು. ಹಾಗಾಗಿ ನೆಕ್ಸ್ಟು ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಬಿಲ್ಲೆಲ್ಲ ಈಸ್ಕೊಂಡೆ. ನಂದಾದಮೇಲೆ ಜನ ಬಂದರು. ಸೊ ನನ್ನ ರಿಪೋರ್ಟ್ ಈಸ್ಕೊಂಡು ದಿವ್ಯತಾ ಡಾಕ್ಟರು ಓಟಿಲಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೀನಿ ಇವಾಗ ನಾನು. ಸೊ ಗೊತ್ತಿಲ್ಲ ಅಲ್ಲೇನೋ ಅವ್ರು ಆಪ್ರೇಷನ್ ಥಿಯೇಟರ್ ಒಳಗಿದ್ದಾರೋ ಈಚೆ ಇದ್ದಾರೋ ಏನೋ ಗೊತ್ತಿಲ್ಲ. ಸೊ ಬಂದೆ ನಾನು, ಅವ್ರು ಒಳಗಿದ್ದಾರೆ, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ ಹೇಳ್ತೀನಿ ಆಮೇಲೆ. ಗೈಸ್, ನಾನು ದಿವ್ಯತಾ ಡಾಕ್ಟರ್ಗೆ ತೋರಿಸ್ಕೊಂಡು ಇವಾಗ ಜಸ್ಟು ಮನೆಗೆ ಬಂದೆ. ಸೊ ಅವರು ಇವಾಗ ನನಗೆ ಸ್ಕ್ಯಾನಿಂಗ್ ಮತ್ತೆ ಮೈಸೂರಲ್ಲಿ ಬರೆದಿದ್ದಾರೆ, ಅಂದರೆ ಜನನಿಗೇನೆ. ಯಾಕೆ ಅಂತಂದರೆ ಅವ್ರದ್ದು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ದಿವ್ಯತಾ ಡಾಕ್ಟರು ಆಪ್ರೇಷನ್ ಥಿಯೇಟ್ರಲ್ಲಿದ್ದರು. ಸೊ ನಾನೇನು ಮಾಡಿದೆ, ಓಟಿ ಹತ್ರನೇ ಹೋಗಿ ವೆಯ್ಟ್ ಮಾಡ್ತಾಯಿದ್ದೆ, ಕೂತ್ಕೊಂಡಿದ್ದೆ. ಇನ್ನೊಂದಿಬ್ಬರು ದರ್ಶನ್ ಡಾಕ್ಟ್ರು ವೆಯ್ಟ್ ಮಾಡ್ತಾಯಿದ್ರು. ದಿವ್ಯತಾ ಡಾಕ್ಟ್ರು ನನ್ನನ್ನೇ ನೋಡ್ತಾಯಿದ್ರು. ಸೊ ಮಗು ಕೊಡೋಕ್ಕೆ ಬರ್ತಾರಲ್ಲ, ಅವಾಗ ನನ್ನನ್ನೇ ನೋಡ್ತಾಯಿದ್ರು. ಆಗ ನಾನು ದಿವ್ಯತಾ ಡಾಕ್ಟರ್ನೇ ನೋಡ್ತಾ ಇದ್ದೆ. ಅವರು ಆಪ್ರೇಷನ್ ಥಿಯೇಟರ್ಲಿದ್ದಾಗ ನಾವು ಹೋಗಿ ಹತ್ರ ರಿಪೋರ್ಟ್ ಎಲ್ಲ ತೋರ್ಸೋದಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ದಿವ್ಯತಾ ಡಾಕ್ಟರು ನೋಡೋಷ್ಟು ನೋಡಿದ್ರು, ಅಂದರೆ ಇವಳಿಗೂ ಇನ್ನೂ ಡೆಲಿವರಿ ಟೈಮ್ ಆಯ್ತಲ್ಲ, ಇವಳು ಯಾಕೆ ಬಂದು ಕೂತವಳೆ ಅಂತೇನೋ ಅನ್ನಿಸ್ಬಿಟ್ಟು ಆಮೇಲೆ ಬಂದರು. ನೀನಕ್ಕೆ ಇಲ್ಲಿದೆಯಾ, ನೀನು ಯಾಕೆ ಕೂತಿದ್ಯಾ, ಯಾರು ವೆಯ್ಟ್ ಮಾಡ್ತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಮ್ಯಾಮ್ ರಿಪೋರ್ಟ್ ತೋರಿಸ್ಬೇಕಿತ್ತು ಅಂತ. ಮತ್ತು ತಗೋಬ ಒಂದು ತೋರಿಸ್ಬೇಕು ತಾನೇ ನೀನು, ನಾನು ಅವಾಗಲಿಂದ ಈಚೆ ಮಗು ಕೊಡೋಕೆ ಬರ್ತಾನೆ ಇದ್ದೀನಿ, ಏನಕ್ಕೆ ನೀನು ತೋರಿಸ್ಲಿಲ್ಲ ಅಂದರು. ಮ್ಯಾಮ್ ನೀವು ಬೈತೀರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಅಂತಂದೆ. ಅದಕ್ಕೆ ದಿವ್ಯತಾ ಡಾಕ್ಟರ್ ಅಂತಿದ್ರು, ಓ ಅಷ್ಟು ಭಯನಾ ನಿನಗೆ, ನಾನು ನೋಡೋದು ಅಷ್ಟೇ ಎದ್ರಿಕೋತೀಯ ನೀನು ಅಂತಿದ್ರು. ಆವಾಗ ನಗಾಡ್ಕೊಂಡು ರಿಪೋರ್ಟ್ ಕೊಟ್ಟೆ. ಸೊ ಅವಾಗ ರಿಪೋರ್ಟ್ ನೋಡಿ ಡಾಕ್ಟರ್ ಹೇಳಿದ್ರು ಬ್ಲಡ್ ಫ್ಲೋ ಕಮ್ಮಿ ಅಂತ ಕೊಟ್ಟಿದ್ದಾರಲ್ಲೋ ಅಂತಂದರು. ಅಂದರೆ ನಾನು ಬೇಬಿ ವೇಟ್ ಹೆಂಗೋ ಏನೋ ಅಂತ ಫುಲ್ ಗಾಬರಿ ಮಾಡ್ಕೊಬಿಟ್ಟಿದ್ನಲ್ಲ, ಅದಕ್ಕೆ ಬ್ಲಡ್ ಫ್ಲೋ ಕಮ್ಮಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಬೇಬಿ ವೆಯ್ಟ್ ಕೂಡ ಕಮ್ಮಿ ಅಂತಲೇ ಕೊಟ್ಟಿದ್ದಾರೆ. ಅದಕ್ಕೆ ಡಾಕ್ಟರು ನೀನು ಮಾತ್ರ ಎಲ್ಲ ತೊಗೊಂಡಿದ್ಯಾ, ಆದರೂ ಕಮ್ಮಿ ಅಂತ ಕೊಟ್ಟಿದ್ದಾರಲ್ಲ, ನೀನು ಒಂದ್ಸಲ ಯಾವುದಕ್ಕೂ ಮೈಸೂರಲ್ಲಿ ಸ್ಕ್ಯಾನ್ ಮಾಡಿಸು ಚೆಲ್ವಾಂಬದಲ್ಲಿ ಅಂತಂದರು. ಸರಿ ಓಕೆ ಅಂತ ಹೇಳಿದೆ. ಆಮೇಲೆ ಬೇಡ ಬ್ಲಡ್ ಫ್ಲೋ ಕಮ್ಮಿ ಅಂತ ಬರೆದಿದ್ದಾರೆ, ಸೊ ಕಣ್ವಾದಲ್ಲಿ ಇಲ್ಲ ಜನನೇಲಿ ಮಾಡಿಸು ಅಂತಂದರು. ಆಮೇಲೆ ನಾನೇ ಜನನಿನ ಆಯ್ಕೆ ಮಾಡಿಕೊಂಡೆ. ಮ್ಯಾಮ್ ನಾನು ಜನನಿಲಿ ಮಾಡಿಸ್ತೀನಿ ಅಂತಂದೆ. ಸರಿ ಓಕೆ, ಜನನಿಲಿ ನೀನು ಸೋಮವಾರ ಮಾಡಿಸ್ಕೊಂಡು ನಾನು ನೈಟ್ ಡ್ಯೂಟಿಲಿ ಇರ್ತೀನಿ, ನೀನು ಬಂದ ತಕ್ಷಣ ತೋರಿಸ್ಬೇಕು ನನಗೆ ಅಂತಂದರು. ಸರಿ ಓಕೆ ಮ್ಯಾಮ್ ಅಂತಂದೆ. ಸೊ ಅವರು ಪಾಪ ಓಟಿಲಿದ್ರು ಕೂಡ ನನ್ನನ್ನು ನೋಡಿ ನನ್ನನ್ನು ಕರೆದು ಮಾತಾಡಿಸಿ ಬರ್ದುಕೊಟ್ಟು ಕಳಿಸಿದ್ರು. ಸೊ ತುಂಬ ಖುಷಿ ಆಯಿತು. ಕೆಲವ್ರು ನನಗೆ ಹೇಳ್ತಾರೆ, ನೀನು ಯಾಕೆ ದಿವ್ಯತಾ ಡಾಕ್ಟರ್ಗೆ ತೋರಿಸ್ತಾ ಇದೆಯಾ, ಬೇರೆ ಡಾಕ್ಟರ್ನೇ ಚೂಸ್ ಮಾಡ್ಬೋದಿತ್ತು ಅಂತ. ಸೊ ನಾನು ದಿವ್ಯತಾ ಡಾಕ್ಟರ್ನ ಚೂಸ್ ಮಾಡಿ ಒಳ್ಳೆಯದೇ ಆಯಿತು, ಯಾಕಂದರೆ ಯಾರು ನಮ್ಮನ್ನ ಕಂಡಿಡ್ದು ಬಂದು ಮಾತಾಡಿಸ್ತಾರೆ. ಸೊ ನಾನು ತೋರಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು. ಇಲ್ಲಾಂದರೆ ನಾನು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಅಲ್ಲೇ ಕೂತ್ಕೋತಾ ಇದ್ದೆ ನಾನು.
ಅವ್ರು ಹೇಳಿದ್ರು ಇವತ್ತು ಎಷ್ಟೊಂದು ಕೇಸ್ ಐತೆ ನನಗೆ, ನೀನು ಯಾಕೆ ವೆಯ್ಟ್ ಮಾಡ್ತಿದ್ದೀಯಾ, ತಗೋಬಾ ನಾನು ನೋಡ್ತೀನಿ, ತಕ್ಷಣ ಹೋಗು ನೀನು ಅಂತ ಹೇಳಿದ್ರು. ಸೊ ಬೇಗ ಕಳಿಸ್ಕೊಟ್ರು, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಬೇಬಿ ವೆಯ್ಟ್ ಕಮ್ಮಿ ಅಂದಿದ್ದಕ್ಕೆ ಬೇಜಾರಾಯಿತು, ಹಂಗಾಗಿ ಅವರು ಜನನಿಲ್ಲೇ ಬರೆದಿದ್ದಾರೆ. ಸಾಮಾನ್ಯವಾಗಿ ಅದೇ ನಾನು ಹೇಳಿದ್ನಲ್ಲ, ಕೆಲವೊಂದೊಂದು ಅಷ್ಟೇ ಇಲ್ಲಿ ಕನ್ಸಿಡರ್ ಮಾಡ್ತಾರೆ, ಇನ್ನೆಲ್ಲ ಸ್ಕ್ಯಾನು ಮೈಸೂರಿಗೇನೆ ಅವ್ರು ಬರೆಯೋದು, ಯಾಕಂದರೆ ಪ್ರತಿಯೊಂದು ಕೂಡ ಗೊತ್ತಾಗಬೇಕಲ್ಲ. ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಮೈಸೂರಲ್ಲಿ ಇನ್ನು ಬರೆಯೋದಿಲ್ಲ ಸ್ಕ್ಯಾನು ಅಂತ, ಬಟ್ ನನಗೆ ಬೇಬಿ ವೇಟ್ ಕಮ್ಮಿ ಅನ್ನೋ ಕಾರಣದಿಂದ ಮೈಸೂರಿಗೆ ಸ್ಕ್ಯಾನ್ ಬರ್ತಿದ್ದಾರೆ ಇವಾಗಲೂ ಕೂಡ. ಸೊ ಅಲ್ಲಿ ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ಅದೇ ಫೈನಲ್ ಅಲ್ಲಿ ಏನು ಹೇಳ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಬೇಬಿ ವೆಯ್ಟ್ ಇನ್ಕ್ರೀಸ್ ಆಗಿದೆ, ಆಗಿಲ್ಲ ಅಂತಲ್ಲ. ಸೊ ಅಲ್ಲಿ ನಾನು ಸ್ಕ್ಯಾನ್ ಮಾಡಿಸ್ತೀನಲ್ಲ, ಅಲ್ಲಿ ಏನು ಹೇಳ್ತಾರೆ ಅದೇನೇ ಫೈನಲ್ಲು, ನೋಡೋಣ ಅಲ್ಲೇನು ಹೇಳ್ತಾರೆ ಅಂತ. ಇಲ್ಲಿ ಬೇಬಿ ವೆಯ್ಟು ಕಮ್ಮಿ ಅಂತ ಏನೂ ಹೇಳಲಿಲ್ಲ ನನಗೆ, ಜಸ್ಟ್ ರಿಪೋರ್ಟ್ ಕೊಟ್ಟರು ಅಷ್ಟೇ ಅವರು. ಸ್ಕ್ಯಾನಿಂಗ್ ಸೆಂಟರಲ್ಲಿ ಏನೂ ಹೇಳಲಿಲ್ಲ ನನಗೆ. ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಏನು ಅಷ್ಟು ಇದು ಅನಿಸ್ಲಿಲ್ಲ, ಯಾಕಂದರೆ ಅಲ್ಲಿ ಪಾಪು ತೋರಿಸ್ತಾರಲ್ಲ, ಹಾಗಾಗಿ ಅಷ್ಟೇ, ಇನ್ನು ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ಅವರು ಮೈಸೂರಿಗೆ ಬರೆದ್ರು, ಅಂದರೆ ಅವರು ಎಲ್ಲ ಚೆಕ್ ಮಾಡಿ ಹೇಳ್ತಾರಲ್ಲ ಅಂತ ಹೇಳಿ, ಯಾವುದಕ್ಕೂ ಜನನಿನ್ ಮಾಡಿಸ್ಕೊಬಾ ನೀನು ಅಂತ ಹೇಳಿದ್ದಾರೆ. ಸೊ ಮಾಡಿಸ್ಕೊಂಡು ನಾನು ಸೋಮವಾರ ಹೋಗಬೇಕು, ನಾಳೆ ಸಂಡೇ ಸಂಜು ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ. ಸೋಮವಾರ ಸ್ಕ್ಯಾನ್ ಮುಗಿಸ್ಕೊಂಡು ಮತ್ತೆ ನಾನು ಇಲ್ಲಿಗೆ ಬರ್ತೀನಿ, ಬಂದು ತೋರಿಸ್ಕೊಂಡು ನಾನು ಮತ್ತೆ ಇದು ಅಮ್ಮ ಮನೆಯಿಂದ ಊರಿಗೆ ಹೊರಡ್ತೀನಿ. ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಕಳ್ಳಾಟ ಜಾಸ್ತಿ, ಫೋನು ಟಿ ವಿ ಅಂತ ಅಂದ್ಕೊಂಡು ನಾನು ನೆಟ್ಟಿಗೆ ಊಟನೂ ಮಾಡ್ತಾಯಿಲ್ಲ, ನೆಟ್ಟಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಏನೂ ಸರಿಯಾಗಿ ತಿಂತಾಯಿಲ್ಲ. ಸೊ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ನನಗೆ ಇನ್ನು ಜಾಸ್ತಿ ಟೈಮ್ ಇಲ್ಲ, ನನಗೆ 1 ಮಂತ್ 1.5 ಮಂತ್ ಅಷ್ಟೇ ಟೈಮ್ ಇರೋದು. ಸೊ ಅಷ್ಟು ಟೈಮಲ್ಲಿ ನಾನು ಇನ್ನೂ ವೆಯ್ಟ್ ಗೇನ್ ಮಾಡ್ಕೊಳ್ಳಿಲ್ಲ ಅಂದರೆ ಸೀರಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ. ನಾನು ಆಪ್ರೇಷನ್ ಥಿಯೇಟ್ರ್ ಹತ್ರ ಕೂತಿದ್ನಲ್ಲ, ಅಂದರೆ OT ಹತ್ರ ಇದ್ನಲ್ಲ, ಆವಾಗ ಇವತ್ತೊಂದು 6 ಕೇಸ್ ಏನೋ ಇತ್ತು. ಸೊ ಅದರಲ್ಲಿ ಒಂದು 3 ಡೆಲಿವರಿ ಏನೋ ಆಯಿತು, 1 ಗಂಡು ಪಾಪು, ಇನ್ನು 2 ಹೆಣ್ಣು ಪಾಪು. ಅದರಲ್ಲಿ 1 ಹೆಣ್ಣು ಪಾಪು ಬಂದು ತುಂಬ ವೆಯ್ಟ್ ಕಮ್ಮಿ ಇದೆ, ಅಂದರೆ ಎಷ್ಟು ಬರೀ 200. ಹಾಗಾಗಿ ಅವ್ರು ಹೇಳಿದ್ರಂತೆ ಇಲ್ಲಿ ನಾನು ಡೆಲಿವರಿ ಮಾಡಲ್ಲ ಅಂತ ಹೇಳಿ, ಇವ್ರು ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿಸ್ಕೊಂಡಿದ್ದಾರೆ ಡೆಲಿವರಿನ. ಸೊ ಅವ್ರನ್ನ ಇಡ್ಸ್ಕೊಳ್ಳಿಲ್ಲ, ಡೈರೆಕ್ಟು ಮೈಸೂರಿಗೆ ಚೆಲ್ವಾಂಬಕ್ಕೆ ಕಳಿಸ್ಬಿಟ್ರು. ಸೊ ಬೇಬಿ ವೆಯ್ಟ್ ಕಮ್ಮಿ ಇದ್ದರೆ ಇಲ್ಲಿ ಡೆಲಿವರಿ ಮಾಡಲ್ಲ, ಮೈಸೂರಿಗೇ ಕಳಿಸೋದು. ಸೊ ಅದು ಒಂದು ಭಯ ಆಯಿತು ನನಗೆ, ಯಾಕಂದರೆ ಅಲ್ಲೇ ನೋಡಿದ್ನಲ್ಲ, ಹಾಗಾಗಿ ಅದೊಂದು ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ, ಇಲ್ಲಿ ಮಾಡಲ್ಲ ಅಂತ ಹೇಳಿ. ನನಗೆ ಚೆಲ್ವಾಂಬಕ್ಕೆ ಪರ್ಸ್ನಲಾಗಿ ಹೋಗೋಕ್ಕೆ ಇಷ್ಟ ಇಲ್ಲ, ನನಗೆ ಇಲ್ಲೇ ಡೆಲಿವರಿ ಮಾಡಿಸ್ಕೊಳಕ್ಕೆ ಇಷ್ಟ. ಕೆಲವು ಕಹಿ ಘಟನೆಗಳು ನನಗೆ ಚೆಲ್ವಾಂಬದಲ್ಲಿ ಕಾಡುತ್ತೆ ಅಂತ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ನನಗೆ ಈ ಹಾಸ್ಪಿಟಲೇ ಇಷ್ಟ. ಸೊ ಇಲ್ಲೇ ಮಾಡಿಸ್ಕೊಳ್ಳೋದಕ್ಕೆ, ಹಾಗಾಗಿ ನಾನು ಈ ಸಲ ಹೋಗಿ ತೋರಿಸ್ಕೊಂಡು ಬಂದು ನಾನು ಕರೆಕ್ಟಾಗಿ ನಾನು ತಿನ್ನಲೇಬೇಕು. ಅದೇ ನಮ್ಮ ಅಕ್ಕ ಅಂತೂ ಚೆನ್ನಾಗಿ ಉಗಿದ್ಲು, ಇವಾಗ ಅವಳು ಹಾಸ್ಪಿಟಲಲ್ಲಿದ್ಲು, ಬಟ್ ಆದರೂ ಕಾಲ್ ಮಾಡಿ ಚೆನ್ನಾಗಿ ಬೈದ್ಲು ನನಗೆ. ಒಂದು ಸ್ವಲ್ಪನೂ ನಿಂಗೆ ಕಾಮನ್ ಸೆನ್ಸ್ ಇಲ್ಲ, ಏನು ಹೇಳಿದ್ದು ಕೇಳೋದೇ ಇಲ್ಲ ನೀನು, ವೆಯ್ಟ್ ಕಮ್ಮಿ ಅಂತ ಹೇಳೋರೆ ಆದರೂ ತಿನ್ನಲ್ಲ, ಆದರೂ 10 ಗಂಟೆಗೆ ತಿಂತೀಯ, ಹಂಗೆ ಹಿಂಗೆ ಅಂತೆಲ್ಲ ಚೆನ್ನಾಗಿ ಬೈದ್ಲು. ಸೊ ಇಲ್ಲ, ಇನ್ಮೇಲೆ ನಾನು ತಿನ್ನಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನನಗೆ. ಟ್ಯಾಬ್ಲೆಟ್ ತೊಗೊಂಡಿದ್ರು ವೆಯ್ಟ್ ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿಲ್ಲ ಅಂತ ಏನೂ ಇಲ್ಲ. ಸೊ ಅದಕ್ಕೆ ಡಾಕ್ಟ್ರು ಹೇಳಿದ್ದಾರೆ ಅಲ್ಲಿ ಮಾಡಿಸ್ಕೊಬಾ ನೀನು, ನಾನು ನಿಮಗೆ ತಕ್ಷಣ ಹೇಳ್ತೀನಿ ಅಂತ. ಸೊ ಓಕೆ ಗೈಸ್, ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇವತ್ತು ನಾನು ಹಾಸ್ಪಿಟ್ಲಿಂದ ಬಂದಿದ್ದೀನಲ್ವ, ಸೊ ಆಮೇಲೆ ಸಿಗ್ತೀನಿ ಗೈಸ್. ಇನ್ನೇನು ಊರಿಗೆಲ್ಲ ಹೊರಡಬೇಕಲ್ಲ, ಆ ವ್ಲಾಗ್ ಬರುತ್ತೆ.